ಯಾವುದೇ ದೇಶದ ಕಾನೂನುಗಳು ಅನ್ವಯವಾಗದ ಸ್ವತಂತ್ರ ನಗರವನ್ನು ಕಟ್ಟೋಕೆ ಸಿಲಿಕಾನ್ ವ್ಯಾಲಿಯ ಟೆಕ್ ದೈತ್ಯರು ಹೊರಟಿದ್ದಾರೆ. ಅಮೆರಿಕದ ಶ್ರೀಮಂತರು ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಂಡು ಅದನ್ನು ತಂತ್ರಜ್ಞಾನ ದೇಶವನ್ನಾಗಿ ಮಾಡೋಕೆ ಬಯಸ್ತಾರೆ. ಗ್ರೀನ್ಲ್ಯಾಂಡ್ ವಿಶ್ವದ ಮುಂದಿನ ಹೈಟೆಕ್ ದೇಶವಾದರೆ ಏನಾಗತ್ತೆ? ಅದೊಂದು ಹೊಸ ಯೋಜನೆ ಚರ್ಚೆಯಲ್ಲಿದೆ. ಯೋಜನೆಯ ಹೆಸರು ಪ್ರಾಕ್ಸಿಸ್. ಗ್ರೀನ್ಲ್ಯಾಂಡ್ ಅನ್ನು ಸ್ವಾಧೀನಪಡಿಸಿಕೊಳ್ಳುವ ಡೊನಾಲ್ಡ್ ಟ್ರಂಪ್ ಅವರ ಹಠದಲ್ಲಿ ಇದು ಪ್ರಮುಖ ಅಂಶ. ಈ ಹೊಸ ತಂತ್ರಜ್ಞಾನ ಯೋಜನೆಯ ಮೂಲ ಇರೋದು 1997ರಲ್ಲಿ ಪ್ರಕಟವಾದ ದಿ ಸಾವರಿನ್ ಇಂಡಿವಿಜುವಲ್ ಎಂಬ ಪುಸ್ತಕದಲ್ಲಿ. ಸಿಲಿಕಾನ್ ವ್ಯಾಲಿಯ ಶ್ರೀಮಂತರು ಈ ಪುಸ್ತಕವನ್ನ ಧಾರ್ಮಿಕ ಪಠ್ಯದಂತೆ ಪರಿಗಣಿಸ್ತಾರೆ. ಭವಿಷ್ಯದಲ್ಲಿ ತಂತ್ರಜ್ಞಾನ ಎಷ್ಟು ಶಕ್ತಿಶಾಲಿ ಆಗತ್ತೆ ಅಂದ್ರೆ ಶ್ರೀಮಂತರು ಸರ್ಕಾರಗಳ ಹಿಡಿತದಿಂದ ಸಂಪೂರ್ಣವಾಗಿ ಮುಕ್ತರಾಗ್ತಾರೆ ಅಂತ ಅದು ಹೇಳುತ್ತೆ. ಅವರು ರಾಷ್ಟ್ರೀಯ ಗಡಿಗಳನ್ನು ನಿರ್ಲಕ್ಷಿಸ್ತಾರೆ ಮತ್ತು ತಮ್ಮದೇ ಆದ ಕಾನೂನುಗಳನ್ನು ರಚಿಸ್ತಾರೆ. ಪೀಟರ್ ಥಿಯೇಲ್ ಈ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕ. ಪೇಪಾಲ್ ಮತ್ತು ಪ್ಲಾನರ್ನಂತಹ ಕಂಪನಿಗಳನ್ನು ಸ್ಥಾಪಿಸಿದ ಥಿಯೇಲ್ ಅವರ ದೃಷ್ಟಿಯಲ್ಲಿ ಇವತ್ತಿನ ಸರ್ಕಾರಗಳು ಮತ್ತು ಅವುಗಳ ನಿಯಮಗಳು ಪ್ರಗತಿಗೆ ಅಡ್ಡಿಯಾಗುತ್ತೆ. ಅದಕ್ಕಾಗಿಯೇ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯ ಸಹಬಾಳ್ವೆ ನಡೆಸೋಕೆ ಸಾಧ್ಯವಿಲ್ಲ ಅಂತ ಅವರು ಬಹಿರಂಗವಾಗಿ ಬರೆದಿದ್ದಾರೆ. ಟೆಕ್ ದೈತ್ಯರ ಕನಸಿನಲ್ಲಿರುವ ಆ ಹೊಸ ಸಮಾಜದ ನಿಜವಾದ ಕೇಂದ್ರ ಎಐ. ಈ ಯೋಜನೆ ಹಿಂದಿರುವ ವ್ಯಕ್ತಿ ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯದಲ್ಲಿ ಓದಿದ 29 ವರ್ಷದ ಡ್ರೆಡೆನ್ ಬ್ರೌನ್ 2019ರಲ್ಲಿ ಚಾರ್ಲಿ ಕೆನಿನ್ ಅವರೊಂದಿಗೆ ಪ್ರಾಕ್ಸಿಸ್ ಎಂಬ ಕಂಪನಿ ಸ್ಥಾಪಿಸಿದ್ರು. ಹೊಸ ನಗರವನ್ನ ಸ್ಥಾಪನೆ ಮಾಡೋದು ಅದರ ಗುರಿ. ಈ ಕಲ್ಪನೆ ದಿ ನೆಟ್ವರ್ಕ್ ಸ್ಟೇಟ್ ಎಂಬ ಪರಿಕಲ್ಪನೆಯನ್ನ ಆಧರಿಸಿದೆ. ಬಾಲಾಜಿ ಶ್ರೀನಿವಾಸನ್ ಬರೆದ ದಿ ನೆಟ್ವರ್ಕ್ ಸ್ಟೇಟ್ ಪುಸ್ತಕ ಪ್ರಾಕ್ಸಿಸ್ ಯೋಜನೆಯ ನೀಲನಕ್ಷೆಯಂತಿದೆ. ಅವರ ಪ್ರಕಾರ ಮೊದಲು ಇಂಟರ್ನೆಟ್ನಲ್ಲಿ ಸಮಾನ ಮನಸ್ಕ ಜನರ ಗುಂಪನ್ನು ರಚಿಸಲಾಗುತ್ತೆ. ಸಾವಿರಾರು ಜನ ಈ ಸಮುದಾಯವನ್ನ ಸೇರಿ ಶತಕೋಟಿ ಡಾಲರ್ಗಳ ಸಂಪತ್ತನ್ನು ಸಂಗ್ರಹಿಸಿದಾಗ ಅವರು ಸಾಮೂಹಿಕವಾಗಿ ವಿದೇಶದಲ್ಲಿ ಭೂಮಿಯನ್ನ ಖರೀದಿ ಮಾಡಿ ಅಲ್ಲಿ ತಮ್ಮದೇ ಆದ ಭೌತಿಕ ನಗರವನ್ನ ನಿರ್ಮಿಸ್ತಾರೆ. ಕ್ರಮೇಣ ಸ್ವತಂತ್ರ ರಾಷ್ಟ್ರವಾಗಿ ಅಂತಾರಾಷ್ಟ್ರೀಯ ಮನ್ನಣೆ ಪಡೆಯೋದರ ಬಗ್ಗೆ ಬಾಲಾಜಿ ವಿವರಿಸಿದ್ದಾರೆ. ಈ ನಗರಕ್ಕಾಗಿ ವಿನ್ಯಾಸ ರಚಿಸಲು ಡ್ರೆಡೆನ್ ಬ್ರೌನ್ ಅವರು ವಿಶ್ವದ ಅತ್ಯಂತ ಪ್ರಸಿದ್ಧ ಸಂಸ್ಥೆಯಾದ ಜಹಾ ಹದೀದ್ ಆರ್ಕಿಟೆಕ್ಟ್ಸ್ ಅನ್ನ ನಿಯೋಜಿಸಿದ್ರು. ಜಹಾ ಹದೀದ್ ಅವರ ವಿನ್ಯಾಸಗಳು ಹೆಸರುವಾಸಿಯಾಗಿದ್ದು ಈ ನಗರವನ್ನ ಹೀರೋ ಫ್ಯೂಚರಿಸಂ ಅಂತ ಕರೆಯಲಾಗುತ್ತೆ. ಈ ವಿನ್ಯಾಸ ಪ್ರಾಚೀನ ರೋಮ್ನ ಭವ್ಯತೆ ಮತ್ತು ಭವಿಷ್ಯದ ತಂತ್ರಜ್ಞಾನದ ಸಮ್ಮಿಲನ. ಡ್ರೆಡೆನ್ ಬ್ರೌನ್ ಅವರು ಆಕ್ಸಿಲರೇಷನ್ ಝೋನ್ ಅಂತ ಕರೆಯುವ ಪರಿಸರ ವ್ಯವಸ್ಥೆ ನಿರ್ಮಿಸೋಕೆ ಬಯಸ್ತಾರೆ. ಇದು 20ನೇ ಶತಮಾನದ ಸರ್ಕಾರಿ ನಿಯಮಗಳು ಅನ್ವಯವಾಗದ ಪ್ರದೇಶ ಆಗಿರುತ್ತೆ. ರೋಬೋಕಾಪ್ಸ್ ಅಥವಾ ರೋಬೋಟಿಕ್ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗುತ್ತೆ. ಮಕ್ಕಳಿಗೆ ಎಐ ಬಳಸಿಯೇ ಶಿಕ್ಷಣ ನೀಡಲಾಗುತ್ತೆ. ಜನರಿಗೆ ಆಹಾರ ಹೊಲಗಳಿಂದಲ್ಲ, ಬದಲಾಗಿ 3D ಪ್ರಿಂಟರ್ಗಳಿಂದ ಬರುತ್ತೆ. ಇದೆಲ್ಲವೂ ಸಿನಿಮಾದಂತೆ ಕಾಣಿಸಬಹುದು, ಆದರೆ ಇದರ ಹಿಂದೆ ಒಂದು ನಿರ್ದಿಷ್ಟ ಕಾರಣ ಇದೆ. ಡ್ರೆಡೆನ್ ಬ್ರೌನ್ ಅವರು ಕೇವಲ ಒಂದು ನಗರಕ್ಕಲ್ಲ, ಹೊಸ ನಾಗರಿಕತೆಗೆ ಅಡಿಪಾಯ ಹಾಕ್ತಿರೋದಾಗಿ ಹೇಳ್ತಾರೆ. ಇದಕ್ಕಾಗಿ ಹಣದ ಅಗತ್ಯ ಇದ್ದು ಡ್ರೆಡೆನ್ ಬ್ರೌನ್ ಸಿಲಿಕಾನ್ ವ್ಯಾಲಿಯ ಶ್ರೀಮಂತರ ಜೊತೆ ಸೇರ್ತಿರೋದು ಈ ಕಾರಣಕ್ಕಾಗಿ. ಟೆಕ್ ಯುಟೋಪಿಯಾ ರಚಿಸುವ ಬ್ರೌನ್ನ ಕನಸು ಹೊಸ್ತಲ್ಲ. ಪೀಟರ್ ಥಿಯೇಲ್ 2008ರಲ್ಲಿ ಇದೇ ರೀತಿಯ ಪ್ರಯತ್ನ ಮಾಡಿದ್ರು. ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಮಿಲ್ಟನ್ ಫ್ರೀಡ್ಮನ್ ಅವರ ಮೊಮ್ಮಗ ಪೆಟ್ರಿ ಫ್ರೀಡ್ಮನ್ ಸ್ಥಾಪಿಸಿದ ಸೈಟಿಂಗ್ ಇನ್ಸ್ಟಿಟ್ಯೂಟ್ ಎಂಬ ಸಂಸ್ಥೆಗೆ ಅವರು ಹಣಕಾಸನ್ನು ಒದಗಿಸಿದ್ರು. ಯಾವುದೇ ದೇಶದಿಂದ ನಕ್ಷೆ ಮಾಡದ ಅಂತಾರಾಷ್ಟ್ರೀಯ ನೀರಿನಲ್ಲಿ ತೇಲುವ ದ್ವೀಪಗಳನ್ನು ರಚಿಸೋದು ಅವರ ಗುರಿಯಾಗಿತ್ತು. 2009ರ ತಮ್ಮ ಪ್ರಸಿದ್ಧ ಲೇಖನ ದಿ ಎಜುಕೇಷನ್ ಆಫ್ ದಿ ಲಿಬರ್ಟೇರಿಯನ್ ನಲ್ಲಿ ಥಿಯೇಲ್ ಸ್ವಾತಂತ್ರ್ಯಕ್ಕೆ ಸೈಬರ್ ಸ್ಪೇಸ್, ಬಾಹ್ಯಾಕಾಶ ಮತ್ತು ಸಮುದ್ರ ಎಂಬ ಮೂರನ್ನ ಉಲ್ಲೇಖಿಸಿದ್ರು. ಬಾಹ್ಯಾಕಾಶ ದೂರದಲ್ಲಿದೆ, ಸರ್ಕಾರಗಳು ಇಂಟರ್ನೆಟ್ ಅನ್ನು ಆಕ್ರಮಿಸಿಕೊಂಡಿವೆ, ಆದ್ರಿಂದ ಸಮುದ್ರ ಅಂತಹ ಸ್ವತಂತ್ರ ಸಮಾಜ ನಿರ್ಮಾಣಕ್ಕಿರುವ ಕೊನೆಯ ಸ್ಥಳ ಅನ್ನೋದು ಅವರ ಪ್ರತಿಪಾದನೆ. ಈ ಸಮುದ್ರ ನಗರಗಳು ಸರ್ಕಾರಿ ಕಂಪನಿಗಳಂತೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಥಿಯೇಲ್ ಅವರ ದೃಷ್ಟಿಕೋನವಾಗಿತ್ತು. 2017ರಲ್ಲಿ ಈ ಯೋಜನೆ ಪೆಸಿಫಿಕ್ ಮಹಾಸಾಗರದ ದ್ವೀಪ ರಾಷ್ಟ್ರವಾದ ಫ್ರೆಂಚ್ ಕಾನ್ಸೆಪ್ಷನ್ನೊಂದಿಗೆ ತೇಲುವ ಮೂಲ ಮಾದರಿ ನಗರ ನಿರ್ಮಿಸೋಕೆ ಒಪ್ಪಂದಕ್ಕೆ ಸಹಿ ಹಾಕ್ತು. ಆದರೆ ಅಲ್ಲಿನ ಜನ ಮತ್ತು ಸರ್ಕಾರದ ಪ್ರತಿಭಟನೆಯ ನಂತರ 2018ರಲ್ಲಿ ಒಪ್ಪಂದ ಮುರಿದು ಬಿತ್ತು. ಥಿಯೇಲ್ ತನ್ನ ಬಹುಕಾಲದ ಕನಸನ್ನ ಡ್ರೆಡೆನ್ ಬ್ರೌನ್ ಅವರ ಪ್ರಾಕ್ಸಿಸ್ನಲ್ಲಿ ನನ್ಸಾಗಿಸಿದ್ರು. ಪೀಟರ್ ಥಿಯೇಲ್ ಪ್ರೋನೋಮೋಸ್ ಕ್ಯಾಪಿಟಲ್ ಎಂಬ ಕಂಪನಿಯಲ್ಲಿ ಭಾರಿ ಹೂಡಿಕೆ ಮಾಡಿದ್ದಾರೆ. ಪ್ರಪಂಚದಾದ್ಯಂತ ಖಾಸಗಿ ನಗರಗಳ ನಿರ್ಮಾಣಕ್ಕೆ ಹಣಕಾಸು ಒದಗಿಸೋದು ಇದರ ಏಕೈಕ ಉದ್ದೇಶ. ಈ ಕಂಪನಿ ಈಗ ಪ್ರಾಕ್ಸಿಸ್ನಲ್ಲೂ ಹೂಡಿಕೆ ಮಾಡ್ತಿದೆ. ಡ್ರೆಡೆನ್ ಬ್ರೌನ್ ಮತ್ತು ಅವರ ತಂಡ ಮೌಂಟ್ ಎವರೆಸ್ಟ್ ಮತ್ತು ಗ್ರೀಸ್ನಂತಹ ಹಲವಾರು ಮೆಡಿಟರೇನಿಯನ್ ದೇಶಗಳಲ್ಲಿ ಭೂಮಿಯನ್ನ ಹುಡುಕೋಕೆ ಪ್ರಯತ್ನಿಸಿತು. ಆದರೆ ಕಠಿಣ ಯುರೋಪಿಯನ್ ಕಾನೂನುಗಳು ಅವರ ಪ್ರಯತ್ನಗಳಿಗೆ ಅಡ್ಡಿಯಾದವು. ನಿಜವಾಗಿಯೂ ಸ್ವತಂತ್ರ ರಾಜ್ಯವನ್ನ ಬಯಸಿದ್ರೆ ಭೂಮಿ ಹೇರಳವಾಗಿರುವ ಮತ್ತು ಸರ್ಕಾರಿ ನಿಯಂತ್ರಣ ಅಷ್ಟೇ ದುರ್ಬಲವಾಗಿರುವ ಸ್ಥಳವನ್ನ ನೋಡಬೇಕಾಗತ್ತೆ ಅನ್ನೋದು ಅವರಿಗೆ ತಿಳಿಯಿತು. ಆಗ್ಲೇ ಅವರು ಗ್ರೀನ್ಲ್ಯಾಂಡ್ ನತ್ತ ದೃಷ್ಟಿ ನೆಟ್ರು. ಗ್ರೀನ್ಲ್ಯಾಂಡ್ ಅವರು ಹುಡುಕ್ತಿದ್ದ ಎಲ್ಲವನ್ನೂ ಹೊಂದಿದೆ. ಗ್ರೀನ್ಲ್ಯಾಂಡ್ ಮೇಲೆ ಸದ್ಯ ಟ್ರಂಪ್ ಕಣ್ಣಿಟ್ಟಿದ್ದಾರೆ. 2019ರಲ್ಲಿ ಡೊನಾಲ್ಡ್ ಟ್ರಂಪ್ ಮೊದಲು ಗ್ರೀನ್ಲ್ಯಾಂಡ್ ಖರೀದಿಸುವ ಬಯಕೆ ವ್ಯಕ್ತಪಡಿಸಿದಾಗ ಜಗತ್ತು ಅದನ್ನ ತಮಾಷೆ ಅಂತ ನೋಡ್ತು. ಆದರೆ 2025ರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ ಅದು ಗಂಭೀರ ರಾಷ್ಟ್ರೀಯ ಧ್ಯೇಯವಾಗಿದೆ. ಟ್ರಂಪ್ಗೆ ಇದು ಕೇವಲ ಒಂದು ಭೂಮಿಯ ತುಂಡಲ್ಲ,
ಆದರೆ ಅಮೆರಿಕನ್ ಭದ್ರತೆ ಮತ್ತು ಅಲ್ಲಿ ಅಡಗಿರುವ ಖನಿಜ ನಿಧಿ ಹಿನ್ನೆಲೆಯಲ್ಲಿ ಮಹತ್ವದ್ದಾಗಿದೆ. ಗ್ರೀನ್ಲ್ಯಾಂಡ್ ಅನ್ನು ಖರೀದಿ ಮಾಡೋದು ಅಮೆರಿಕದ ದೀರ್ಘಕಾಲದ ಕನಸು. ಆದರೆ ಈ ಬಾರಿ ತಮ್ಮದೇ ಆದ ನಗರ ಸ್ಥಾಪಿಸೋಕೆ ಬಯಸುವ ಸಿಲಿಕಾನ್ ವ್ಯಾಲಿಯ ಉದ್ಯಮಿಗಳು ಈ ದೀರ್ಘಕಾಲದ ಗೀಳನ್ನ ಮತ್ತೆ ಬಡಿದೆಬ್ಬಿಸಿದ್ದಾರೆ. ಈ ಸಿಲಿಕಾನ್ ವ್ಯಾಲಿ ಅಜೆಂಡಾ ಶ್ವೇತಭವನಕ್ಕೆ ಮುಟ್ಟೋಕೆ ನೇರವಾಗಿ ಕಾರಣರಾಗಿರೋರು ಯುಎಸ್ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್. ವ್ಯಾನ್ಸ್ ಅವರ ರಾಜಕೀಯ ವೃತ್ತಿ ಜೀವನ ಪೀಟರ್ ಥಿಯೆಲ್ ಅವರ ಕಚೇರಿಯಲ್ಲಿ ಪ್ರಾರಂಭ ಆಯಿತು. ವ್ಯಾನ್ಸ್ ಈ ಹಿಂದೆ ಪೀಟರ್ ಥಿಯೆಲ್ ಅವರ ಹೂಡಿಕೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು. ವ್ಯಾನ್ಸ್ ರಾಜಕೀಯ ಪ್ರವೇಶ ಮಾಡೋಕೆ ನಿರ್ಧರಿಸಿದಾಗ ಪ್ರಚಾರಕ್ಕೆ ಥಿಯೆಲ್ ಹಣ ಒದಗಿಸಿದ್ರು. ಹೀಗಾಗಿ ಪೀಟರ್ ಥಿಯೆಲ್ ಅವರ ಸಿದ್ಧಾಂತ ಈಗ ಶ್ವೇತಭವನ ಬಾಗಿಲು ಮುಟ್ಟಿದೆ. ಪೀಟರ್ ಥಿಯೆಲ್ ಮತ್ತು ಅವರ ಜೊತೆ ಇರೋರ ಗುರಿ ಅಮೆರಿಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸಂವಿಧಾನ ಮತ್ತು ನ್ಯಾಯಾಲಯಗಳು ಇನ್ನೂ ಅಮೆರಿಕದಲ್ಲಿ ಗಣನೀಯ ಶಕ್ತಿ ಹೊಂದಿವೆ ಅನ್ನೋದು ಅವರಿಗೆ ಗೊತ್ತು. ಆದ್ರಿಂದ ಅವರು ತಮ್ಮದೇ ಆದ ನಿಯಮಗಳ ಮೇಲೆ ಆಡಳಿತ ನಡೆಸಬಹುದಾದ ಸ್ಥಳವನ್ನ ಹುಡುಕ್ತಿದ್ದಾರೆ. ಅದಕ್ಕಾಗಿಯೇ ಅವರ ಕಣ್ಣು ಗ್ರೀನ್ಲ್ಯಾಂಡ್ ಮೇಲೆ ಬಿದ್ದಿದೆ. ಗ್ರೀನ್ಲ್ಯಾಂಡ್ ಕೇವಲ ಮಂಜುಗಡ್ಡೆಯ ರಾಶಿಯಲ್ಲ, ಅದು ಭವಿಷ್ಯದ ಅತ್ಯಂತ ಅಮೂಲ್ಯ ಭೂಮಿ. ಪೀಟರ್ ಥಿಯೆಲ್ ಅವರ ಇನ್ನೋರ್ವ ದೀರ್ಘಕಾಲದ ಸಹಚರ ಕೆನ್ ಹೌಡಿ ಅವರನ್ನ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನ ನಿಯಂತ್ರಿಸುವ ದೇಶವಾದ ಡೆನ್ಮಾರ್ಕ್ಗೆ ಅಮೆರಿಕದ ರಾಯಭಾರಿಯಾಗಿ ನೇಮಿಸಿದ್ದಾರೆ. ಕೆನ್ ಹೌರಿ ಅವರ ಈ ನೇಮಕ ಗ್ರೀನ್ಲ್ಯಾಂಡ್ ಅನ್ನ ವಶಪಡಿಸಿಕೊಳ್ಳುವ ಸಂಚಿನ ಒಂದು ಭಾಗ. ಇಂಥದ್ದೊಂದು ಯೋಜನೆ ವಾಸ್ತವದಲ್ಲಿ ಬಂದ್ರೆ ಭವಿಷ್ಯದಲ್ಲಿ ಪ್ರಪಂಚದಲ್ಲಿ ಒಂದು ಕಡೆ ತಮ್ಮ ಹಳೆಯ ದೇಶಗಳ ಕಾನೂನುಗಳ ಅಡಿಯಲ್ಲಿ ಬದುಕೋರಿರ್ತಾರೆ, ಇನ್ನೊಂದು ಕಡೆ ಖಾಸಗಿ ನಗರಗಳಲ್ಲಿ ವಾಸ ಮಾಡುವ ಶ್ರೀಮಂತರಿರ್ತಾರೆ. ಪ್ರಾಕ್ಸಿಸ್ ಗ್ರೀನ್ಲ್ಯಾಂಡ್ ನೊಂದಿಗೆ ಆಳವಾದ ಸಂಬಂಧ ಹೊಂದಿದೆ. 2004ರಲ್ಲಿ ಡ್ರೆಡೆನ್ ಬ್ರೌನ್ ಸ್ವತಃ ಗ್ರೀನ್ಲ್ಯಾಂಡ್ ರಾಜಧಾನಿಗೆ ಭೇಟಿ ನೀಡಿ ಪ್ರಾಕ್ಸಿಸ್ ನಗರ ನಿರ್ಮಾಣದ ಮೂಲಕ ಗ್ರೀನ್ಲ್ಯಾಂಡ್ಗೆ ಆಗುವ ಲಾಭದ ಬಗ್ಗೆ ವಿವರಿಸಿದ್ದಾರೆ. ಇನ್ನೊಂದು ಕಡೆ ಅವರು ಅಮೆರಿಕದ ಒಳಗೆ ಪ್ರಾಜೆಕ್ಟ್ ಅಟ್ಲಾಸ್ ಕಲ್ಪನೆಯನ್ನ ಹುಟ್ಟುಹಾಕಿದ್ದಾರೆ. ಇದು ಕ್ಯಾಲಿಫೋರ್ನಿಯಾದ ವ್ಯಾಂಡೆನ್ಬರ್ಗ್ ಸ್ಪೇಸ್ ಫೋರ್ಸ್ ಬೇಸ್ ನಲ್ಲಿ ಡಿಫೆನ್ಸ್ ಸ್ಪೇಸ್ ಫೋರ್ಸ್ ಸಿಟಿಯ ಬಗ್ಗೆ ಪ್ರಸ್ತಾಪಿಸುತ್ತೆ. ಅಂದ್ರೆ ರಕ್ಷಣೆ ಮತ್ತು ಬಾಹ್ಯಾಕಾಶ ಶಕ್ತಿ ಖಾಸಗಿ ಕೈಯಲ್ಲಿರುತ್ತೆ. ಈ ಯೋಜನೆ ಡೊನಾಲ್ಡ್ ಟ್ರಂಪ್ಗೂ ಕೂಡ ಬಹಳ ಉಪಯುಕ್ತವಾಗಿದೆ. ಅವರು ತಮ್ಮ ಅಜೆಂಡಾ 47ರ ಅಡಿಯಲ್ಲಿ ಅಮೆರಿಕದಲ್ಲಿ 10 ಹೊಸ ಸ್ವತಂತ್ರ ನಗರಗಳನ್ನು ನಿರ್ಮಿಸೋದಾಗಿ ಭರವಸೆ ನೀಡಿದ್ದಾರೆ. ಗ್ರೀನ್ಲ್ಯಾಂಡ್ ನಂತಹ ನಗರ ಟ್ರಂಪ್ಗೆ ಸುರಕ್ಷಿತ ತಾಣವಾಗಿಯೂ ಒದಗಬಹುದು ಅಂತ ಹೇಳಲಾಗ್ತಿದೆ. ಇದು ಪಾಶ್ಚಿಮಾತ್ಯ ಕಾನೂನುಗಳ ವ್ಯಾಪ್ತಿಯಿಂದ ಹೊರಗಿರುವ ಸ್ಥಳ ಆಗಿದೆ. ಅಲ್ಲಿ ಅವರು ಅಧಿಕಾರವನ್ನ ತೊರೆದ ನಂತರವೂ ಸುರಕ್ಷಿತವಾಗಿ ಉಳಿಬಹುದು. ಟೆಕ್ ದೈತ್ಯರ ಕಲ್ಪನೆಯ ಈ ನಗರಕ್ಕೆ ಈಗಿರೋದು ಹಣಕಾಸಿನ ಸಮಸ್ಯೆ ಮಾತ್ರವಲ್ಲ, ಬದಲಾಗಿ 1,000ಕ್ಕೂ ಹೆಚ್ಚು ಸದಸ್ಯರು ಭಾರಿ ಮೊತ್ತದ ಹಣ ಕೊಡಬೇಕಲ್ಲದೆ ಬಹಳ ಕಷ್ಟಕರ ಸಂದರ್ಶನವನ್ನ ಎದುರಿಸಬೇಕಾಗತ್ತೆ. ಅಲ್ಲಿನ ಜೀವನ ಶೈಲಿ ಕೂಡ ಬೇರೆನೇ ಇರಲಿದೆ. ಆದ್ರೆ ಇದರ ಹಿಂದಿರುವ ಅಪಾಯಕಾರಿ ಸಿದ್ಧಾಂತ ಕಳವಳ ಹುಟ್ಟುಹಾಕಿದೆ. ಪ್ರಜಾಪ್ರಭುತ್ವ ಮತ್ತು ಸಮಾನತೆಯನ್ನ ದೌರ್ಬಲ್ಯ ಅಂತ ಪರಿಗಣಿಸುವ ಇಟಾಲಿಯನ್ ತತ್ವಜ್ಞಾನಿ ಜೂಲಿಯಸ್ ಇವೋಲೋ ತರದವರ ವಿಚಾರಗಳನ್ನ ಈ ನಗರ ಅನುಸರಿಸುತ್ತೆ. ಜೂಲಿಯಸ್ ಇವೋಲೋ ಅವರ ಸಿದ್ಧಾಂತ ಮುಸೋಲಿನಿ ಮತ್ತು ಫ್ಯಾಸಿಸಂ ಮೇಲೆ ಪ್ರಭಾವ ಬೀರಿದ್ದಾಗಿದೆ. ಅವರು ಶಕ್ತಿಶಾಲಿಗಳ ಆಳ್ವಿಕೆಯನ್ನ ಎತ್ತಿ ಹಿಡಿತಾರೆ. ಹೊಣೆಗಾರಿಕೆ ಇಲ್ಲದೆ ನಿರ್ಮಿಸಲಾಗಿರುವ ಈ ನಗರಗಳು ಹೆಚ್ಚಾಗಿ ನರಕವಾಗಿ ಬದಲಾಗುತ್ತೆ. ಅವು ಶ್ರೀಮಂತ ಎಂಜಿನಿಯರ್ಗಳಿಗೆ ಚಿನ್ನದ ಅರಮನೆಯಾದ್ರೆ ಅಲ್ಲಿ ಕೆಲಸ ಮಾಡುವ ಸಾಮಾನ್ಯ ಕಾರ್ಮಿಕರಿಗೆ ಆಧುನಿಕ ಜೈಲುಗಳಾಗಲಿವೆ ಅಂತ ವಿಮರ್ಶಕರು ಆತಂಕ ವ್ಯಕ್ತಪಡಿಸುತ್ತಾರೆ. ಸಿಲಿಕಾನ್ ವ್ಯಾಲಿಯ ಈ ಹೊಸ ಯಂತ್ರ ಧರ್ಮ ಇದೀಗ ಅದರ ಆರಂಭಿಕ ಆಕಾರವನ್ನ ಪಡೆದಿದೆ. ಇದು ಮಾನವೀಯತೆಯನ್ನು ಉಳಿಸುವ ಉದಾತ್ತ ಉದ್ದೇಶನೋ ಅಥವಾ ಪ್ರಜಾಪ್ರಭುತ್ವವನ್ನ ನಾಶ ಮಾಡುವ ಉದ್ದೇಶಪೂರ್ವಕ ಪಿತೂರಿನೋ ಅನ್ನೋದನ್ನ ಕಾಲವೇ ಹೇಳಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.